ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್ ಲೈಫ್ ಕೋಚ್. ನನ್ನ 100 ದಿನಗಳ 100 ಕಥೆಯ ಸರಣಿಗೆ ಸ್ವಾಗತ. ಜೀವನದಲ್ಲಿ ಬರೋ ಕಷ್ಟಗಳು ದೊಡ್ಡದ ಚಿಕ್ಕದ ಅನ್ನೋದು ವಿಚಾರನೇ ಅಲ್ಲ. ಅದು ಬಂದೇ ಬರುತ್ತೆ. ಆದರೆ ಅದನ್ನ ಎದುರಿಸುವ ನಮ್ಮ ಮನಸ್ಥಿತಿ ಎಷ್ಟು ಗಟ್ಟಿಯಾಗಿದೆ, ನಾವು ಯಾವ ರೀತಿ ಯೋಚನೆ ಮಾಡ್ತಿದೀವಿ ಅನ್ನೋದೇ ಮುಖ್ಯ. ಬನ್ನಿ ಒಂದು ಚಿಕ್ಕದಾದ ಕಥೆ ಹೇಳ್ತೀನಿ. ಒಂದು ದಿನ ಇಬ್ಬರು ವ್ಯಕ್ತಿಗಳು ಕಾಡಿನ ಮಧ್ಯೆ ಸಾಗ್ತಾ ಇರ್ತಾರೆ. ದಾರಿ ಮಧ್ಯೆ ಅವರಿಗೆ ಹಠಾತ್ ಅಂತ ಒಂದು ಹುಲಿ ಪ್ರತ್ಯಕ್ಷ ಆಗುತ್ತೆ. ಅದರ ಕಣ್ಣಲ್ಲಿ ಹಸಿವು ಅನ್ನೋದು ಎದ್ದು ಕಾಣ್ತಾ ಇರುತ್ತೆ. ಇದನ್ನ ನೋಡಿದಂತ ವ್ಯಕ್ತಿಗಳು, ಒಬ್ಬ ವ್ಯಕ್ತಿ ಅಲ್ಲೇ ಹೆದರಿ ನಿಂತು ಬಿಡ್ತಾನೆ. ಮತ್ತೊಬ್ಬ ವ್ಯಕ್ತಿ ತನ್ನ ಬ್ಯಾಗಿನಲ್ಲಿದ್ದಂತ ಶೂಸ್ ನ ತಗೊಂಡು ಹಾಕೊಳ್ಳಿಕ್ ಶುರು ಮಾಡ್ತಾನೆ. ಆಗ ಆ ವ್ಯಕ್ತಿ ಕೇಳ್ತಾನೆ, ನೀನು ಈ ಶೂಸ್ ಹಾಕೊಂಡ್ ಕೂಡ್ಲೆ ಹುಲಿಗಿಂತ ವೇಗವಾಗಿ ಓಡೋದಕ್ಕೆ ಸಾಧ್ಯನಾ ಅಂತ. ಅದಕ್ಕೆ ಈ ವ್ಯಕ್ತಿ ಸಮಾಧಾನದಿಂದ ಹೇಳ್ತಾನೆ, ನನಗೆ ಹುಲಿಗಿಂತ ವೇಗವಾಗಿ ಓಡ್ಬೇಕು ಅಂತ ಇಲ್ಲ. ನಿನಗಿಂತ 2 ಹೆಜ್ಜೆ ನಾನು ವೇಗವಾಗಿ ಓಡಿದ್ರು ಸಾಕು, ನಾನು ಬದುಕುಳಿಯುವ ಅವಕಾಶಗಳು ಬಹಳಷ್ಟಿದೆ ಅಂತ ಹೇಳ್ತಾನೆ. ಹಾಗೆ ಹುಲಿ ದಾಳಿ ಮಾಡುತ್ತೆ. ಈ ವ್ಯಕ್ತಿ ಓಡ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತೊಬ್ಬ ವ್ಯಕ್ತಿ ಹೆದರಿ ಅಲ್ಲೇ ನಿಂತು ಹುಲಿಯ ದಾಳಿಗೆ ಬಲಿಯಾಗ್ತಾನೆ. ನಮ್ಮ ಜೀವನದಲ್ಲೂ ಇದೇ ಸ್ನೇಹಿತರೆ ಆಗೋದು. ಕಷ್ಟಗಳಂತೂ ಬರೋದು ಸರ್ವೇ ಸಾಮಾನ್ಯ. ಆದರೆ ಅದರ ಬಗ್ಗೆ ನಾವು ಯೋಚನೆ ಮಾಡ್ತಿರುವ ರೀತಿ ಹೇಗಿದೆ ಅನ್ನೋದೇ ಮುಖ್ಯ. ಎಷ್ಟೋ ಜನ ಅಸಾಧ್ಯ ಅನ್ಕೋತಾರೆ, ಮತ್ತೊಂದಷ್ಟು ಜನ ಅಲ್ಲೇ ನಿಂತು ಬಿಡ್ತಾರೆ. ಮತ್ತೊಂದಷ್ಟು ಜನ ಅವರು ಯೋಚನೆ ಮಾಡುವ ರೀತಿಯನ್ನ ವಿಭಿನ್ನವಾಗಿಟ್ಕೊಂಡು ನೋಡ್ತಾರೆ. ಅಂತವ್ರಷ್ಟೇ ಆ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ. ಹೀಗೆ ಯಾವುದೇ ಪರಿಸ್ಥಿತಿ ತಾನಾಗೆ ಬದಲಾಗಲ್ಲ. ನಮಗಿರುವ ದೃಷ್ಟಿಕೋನವನ್ನ ಬದಲಾಯಿಸ್ಕೋಬೇಕು. ಆಗಷ್ಟೇ ಆ ಪರಿಸ್ಥಿತಿಗಳು ಬದಲಾಗಕ್ಕೆ ಅವಕಾಶಗಳು ಸಿಗೋದು. ಅದು ಕಷ್ಟನೇ ಆಗ್ಲಿ ಸುಖನೇ ಆಗ್ಲಿ, ಮನಸ್ಸಿದ್ರೆ ಅಲ್ವಾ ಮಾರ್ಗ. ಕತೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್ ಲೈಫ್ ಕೋಚ್.